ಸ್ನೇಹಿತರೆ ನೋಡಿ, ಇದು ಸೌತ್ ಕರ್ನಾಟಕ ಸಾಂಬಾರ್ ಪುಡಿ ಮಾಡೋದಕ್ಕೆ ನೋಡಿ ಹಿಂಗೆ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಹಿಂಗು ಮತ್ತು ಮೆಂತೆ ಮತ್ತು ಇದು ಕಾಳುಮೆಣಸು, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇದನ್ನ ಇಷ್ಟನ್ನು ಹಾಕ್ಕೊಂಡು ಈಗ ಎಣ್ಣೆಯಲ್ಲಿ ಫ್ರೈ ಮಾಡೋಂಥದ್ದು. ನೋಡಿ ಅದರಲ್ಲೇ ಸ್ವಲ್ಪ ಚಕ್ಕೆ ಹಾಕ್ಕೊಂಡಿದ್ದಾರೆ. ಚಕ್ಕೆ ನೋಡಿ, ಕಡಲೆಬೇಳೆ ಉದ್ದಿನಬೇಳೆ ಅನ್ನೋದು ಫ್ರೈ ಆಗಿದೆ. ಫ್ರೈ ಆದಮೇಲೆ ಈಗ ಧನಿಯಾ ಕಾಳು ಹಾಕ್ಕೊತಾ ಇದ್ದಾರೆ. ಧನಿಯಾ ಬೀಜ ದೊಡ್ಡ ಹಿಡಿಯಲ್ಲಿ ಒಂದು 2 ಹಿಡಿಯಷ್ಟು ಧನಿಯಾ ಬೀಜ ಹಾಕ್ಕೊಂಡಿದ್ದಾರೆ. ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದಾರೆ. ನೋಡಿ, ಒಂದು 3 ಹಿಡಿಯಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ, ಒಂದು 1/4 kg ಒಂದು ಸ್ವಲ್ಪ ಜಾಸ್ತಿನೇ ಇದೆ, ಹಾಕ್ಕೊಂಡು ಈಗ ಫ್ರೈ ಮಾಡ್ತಾಯಿದ್ದಾರೆ. ಮತ್ತು ಅದರಲ್ಲಿ 1 ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡಿದ್ದಾರೆ. ನೋಡಿ ಅದರಲ್ಲೇ ಕರಿಬೇವು ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಇದು ಎಲ್ಲ ಫ್ರೈ ಆಗಿದೆ ನೀಟಾಗಿ. ಒಂದು 5 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಂಡಿದ್ದಾರೆ. ಈಗ ಆಗಿದೆ, ಇದನ್ನು ತೆಗಿತಾ ಇದ್ದಾರೆ. ಇದನ್ನ ಎತ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊತಾರೆ. ರುಬ್ಕೊಳೋ ಟೈಮಲ್ಲಿ ಹಸಿ ಕೊಬ್ಬರಿ ಒಂದು 2 ಹಿಡಿ ಮತ್ತು ಒಣ ಕೊಬ್ಬರಿ ಒಂದು 2 ಹಿಡಿ, ಇವೆರಡೂ ಹಾಕ್ಕೊಂಡು ಇದು ರುಬ್ಕೊಂಡ್ರೆ ನಿಮಗೆ ಸೌತ್ ಕರ್ನಾಟಕ ಸಾಂಬಾರ್ ಪುಡಿ ಅನ್ನೋದು ರೆಡಿ ಆಗುತ್ತೆ. ಸ್ನೇಹಿತರೆ ನೋಡಿ, ಇದು ಸಾಂಬಾರ್ ಪುಡಿಗೆ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿರಲ್ಲ ನೋಡಿ. ಈಗ ಸಾಂಬಾರ್ ಪುಡಿ ಮಾಡ್ಕೊತಾ ಇದ್ದಾರೆ. ಈಗ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಇದನ್ನು ಪುಡಿ ಮಾಡ್ಕೊಳೋಂಥದ್ದು. ಫ್ರೈ ಮಾಡಿರ್ತೀವಿ. ಆಮೇಲೆ ನಮಗೆ ಸಾಂಬಾರು ಬೇಕು ಅಷ್ಟು ಕಾಯಿ, 1 ಕಾಯಿ 2 ಕಾಯಿನ ಓಕೆ. ಒಂದು ನಿಮಿಷ. ಸ್ನೇಹಿತರೆ ನೋಡಿ, ಸರ್ ಹೇಳ್ತಾ ಇದ್ದಾರೆ, ಇದು ಹಸಿ ಕೊಬ್ಬರಿ ಒಣ ಕೊಬ್ಬರಿ ನಮಗೆ ಇದು ಸಾಂಬಾರು ಮಾಡುವಾಗ ಹಾಕೊಂಡ್ರೆ ಈಗಲೇ ಹಾಕಿದ್ರೆ ಅದು ಅಲ್ಸೋಗುತ್ತೆ. ಇಲ್ಲಾಂದರೆ ಈ ಸಾಂಬಾರು ಪುಡಿ ಅನ್ನೋದು 1 ತಿಂಗಳು ಇಲ್ಲ 2 ತಿಂಗಳು ಬೇಕಾದರೆ ಎಷ್ಟು ಇಡ್ಬೋದಂತೆ. ಆ ಕೊಬ್ಬರಿ ಹಾಕ್ಬಿಟ್ರೆ ಅಲ್ಸೋಗುತ್ತಂತೆ. ಆ ಕಾರಣಕ್ಕೆ ಇದು ಯಾವಾಗ ಬೇಕೋ ಅವಾಗ ಅವರು ಕೊಬ್ಬರಿ ಹಾಕೊಂಡು ತೆಂಗಿನ ತುರಿ ಹಾಕ್ಕೊಂಡು ಮಾಡೋವಂಥ. ತರಕಾರಿ ಎಲ್ಲ ಬೇಯಿಸ್ಬಿಟ್ಟು ಆಮೇಲೆ 2 ಟೀ, ನಮ್ಮ ಮನೆಗೆ ಎಷ್ಟು 5 ಜನ ಇದ್ರೆ 2 ಟೀ ಸ್ಪೂನ್ ಅಷ್ಟು ಹಾಕೋಬೇಕು. ಕಾಯಿ ಹಾಕೋಬಿಟ್ಟು ಒಂದು ಅರ್ಧ ಕಾಯಿ ಹಾಕ್ಬಿಟ್ಟು ಪೌಡ್ರ್ ಮಾಡಿ. ಸರಿ ಓಕೆ ಸರ್, ಥ್ಯಾಂಕ್ ಯು. ಸ್ನೇಹಿತರೆ ನೋಡಿ, ಇದು ರುಬ್ಕೊಂಡಿದ್ದಾರೆ. ಮಸಾಲ ಅನ್ನೋದು ಎಲ್ಲ ಫುಲ್ಲು ರುಬ್ಕೊಂಡಿದ್ದಾರೆ. ಇದು ಒಂದು 90% ರುಬ್ಕೊಂಡಿದ್ದಾರೆ. ಇನ್ನೂ ಸ್ವಲ್ಪ ಒಪ್ಪೊಪ್ಪಿದೆ ನೋಡಿ. 3 ಸತಿ ರುಬ್ಕೊತಾ ಇದ್ದಾರೆ ಮಿಕ್ಸಿಯಲ್ಲಿ ಹಾಕ್ಕೊಂಡು. ಇದನ್ನೆಲ್ಲ ಫುಲ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಮತ್ತೆ ಫೈನಾಗಿ ಮತ್ತೆ ರುಬ್ಕೊತಾರಂತೆ. ನೋಡಿ ಇದೂ ಎಲ್ಲ ಫುಲ್ಲು ನೈಟಾಗಿ ರುಬ್ಕೊಂಬಂದಿದ್ದಾರೆ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಫೈನಾಗಿ ರುಬ್ಕೊತಾರೆ. ನೋಡಿ, ಮತ್ತೆ ಮಿಕ್ಸಿಗೆ ಹಾಕ್ಕೊಂಡಿದ್ದಾರೆ. ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ರುಬ್ಕೊಂಡು ಮಾಡೋಣ. ಸ್ನೇಹಿತರೆ ನೋಡಿ, ಈ ಕಲರ್ ಬರುತ್ತೆ. ಇದು ಫೈನಾಗಿ ರುಬ್ಕೊಂಡ್ಬಿಟ್ರೆ ನೋಡಿ ರೆಡ್ ಕಲರ್ ಆಗಿ ಈ ಥರ ಬರುತ್ತೆ. ಮಸಾಲ ಅನ್ನೋದು ರೆಡಿಯಾಗಿದೆ, ಸಾಂಬಾರ್ ಪುಡಿ. ಸ್ನೇಹಿತರೆ ನೋಡಿ, ಇದು ಸಾಂಬಾರ್ ಪುಡಿ ಅನ್ನೋದು ರೆಡಿಯಾಗಿದೆ. ಇದನ್ನು 2 ಟೈಮು ಮಿಕ್ಸಿಗೆ ಹಾಕಿ ರುಬ್ಕೊಂಡಿದ್ದಾರೆ. ನೀವು ಬೇಕಾದರೆ ಮಿಲ್ಲಿಗೆ ಹಾಕ್ಸ್ಕೊಂಡು ಇದನ್ನು ರುಬ್ಸ್ಕೋಬೋದು, ಇನ್ನೂ ಫೈನಾಗಿ ರುಬ್ಕೋಬೋದು. ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಂಡಿರೋವಂಥದ್ದು ಸಕ್ಕತ್ತಾಗಿದೆ. ಇದು ಆಲ್ಮೋಸ್ಟು ಏನಿಲ್ಲ ಅಂತಂದರೂ ಒಂದು 2-3 ತಿಂಗಳು ಇರುತ್ತೆ. 2 ರಿಂದ 3 ತಿಂಗಳು ಇದನ್ನು ಯೂಸ್ ಮಾಡ್ಕೋಬೋದು. ನೋಡಿ, ಈ ಥರ ಇನ್ಸ್ಟೆಂಟಾಗಿ ಮಾಡ್ಕೊಳೋಂಥದ್ದು ಒಂದು ಸಾಂಬಾರ್. ಬೇಳೆ
ಬೇಳೆ ತರಕಾರಿ ಬೆಂದ್ಮೇಲೆ ಹಾಂ ರುಬ್ಬಬೇಕಂದ್ರೆ ಎಷ್ಟು ಪುಡಿ ಹಾಕೊಂಡು ಅಷ್ಟಕ್ಕೆ ಕರೆದ ಕಾಯಿ ಹಾಕೊಂಡು ಓಕೆ ಓಕೆ ಹಾಂ ಸರಿ ನೋಡಿ ರುಬ್ಬುವಾಗ ಕಾಯಿ ಹಾಕೊಂಡು ರುಬ್ಕೊಂಡ್ರೆ ಇದು ರೆಡಿ ಆಗುತ್ತೆ. ಹಾಂ ಸ್ನೇಹಿತರೆ ನೋಡಿ, ಈ ವಿಡಿಯೋ ನಿಮಗೆಲ್ಲರೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬೈ.